ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮುತ್ತುರಾಜ್ ಇಂಜಿನಿಯರ್ ಮಾತಾಡ್ತಾ ಇದ್ದೀನಿ. ಸೊ ಮೌಲ್ಡ್ ಕಾಂಕ್ರೀಟಿಂಗ್ ಮಾಡೋದಕ್ಕಿಂತ ಮುಂಚೆ ನಾವು ಯಾವ ಪಾಯಿಂಟ್ಗಳನ್ನ ಗಮನದಲ್ಲಿ ಇಟ್ಕೋಬೇಕು ಅಂತ ತುಂಬ ಜನ ಕೇಳ್ತಾ ಇದ್ವಿ. ಮೌಲ್ಡ್ ಹಾಕೋದಕ್ಕಿಂತ ಮುಂಚೆ ಏನೇನು ಅಬ್ಸರ್ವೇಷನ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಎಲ್ಲ ಅಬ್ಸರ್ವೇಷನ್ ಏನು ಮಾಡಿದ್ರೆ ತುಂಬ ಒಳ್ಳೇದಾಗುತ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ. ಸಹಕಾರ ನಗರದಲ್ಲಿ ನಮ್ಮದೊಂದು ಫಸ್ಟ್ ಫ್ಲೋರ್ ಮೌಲ್ಡ್ ನಡೀತಾ ಇದೆ. ಮೇಲ್ಗಡೆ ಕಾಂಕ್ರೀಟಿಂಗ್ ಪಂಪ್ ಎಲ್ಲ ಸೆಟ್ ಮಾಡ್ಕೊಂಡಿದ್ದಾರೆ. RMC ಅವರೆಲ್ಲ ಕಂಪ್ಲೀಟಾಗಿ ಬಂದಿದ್ದಾರೆ. ಸೊ ಮೇಲ್ಗಡೆ ಪ್ರಿಕಾಷನ್ಸ್ಗಳು ಹೇಗೆ ತೊಗೋಬೇಕು ಅಂತ ತೋರಿಸ್ತೀನಿ ಬನ್ನಿ. ಮತ್ತು ಅದ್ರ ಜೊತೆಗೆ ಏನಂತ ಅಂದರೆ ಈ ಥರ ಒಂದು ಎಲಿವೇಷನ್ ಡಿಸೈನ್ಸ್ಗಳನ್ನ ರೆಡಿ ಮಾಡಿ ಸೈಟ್ಗೆ ಕೊಟ್ಬಿಟ್ಟಿರ್ತೀವಿ ಪ್ರಾಜೆಕ್ಟ್ ಸ್ಟಾರ್ಟ್ ಆಗ್ತಾ ಇರೋ ಟೈಮಲ್ಲೇ. ಸೊ ದಟ್ ನಮ್ಗೆ ಅಡ್ವಾಂಟೇಜ್ ಏನಂತ ಅಂದರೆ ಈ ಎಲಿವೇಷನ್ಸ್ ರೆಡಿ ಇದ್ದರೆ ಸೊ ಎಲ್ಲೆಲ್ಲಿ ನಾವು ಪ್ರೊಜೆಕ್ಷನ್ಸ್ನ ತೊಗೋಬೇಕು, ಯಾವ ಥರ ಡಿಸೈನ್ ಬರಬೇಕು ಅಂತ ಗೊತ್ತಾಗುತ್ತೆ ನಮಗೆ. ಸೊ ಎಲ್ಲ ಸೈಟಲ್ಲಿ ನಮ್ಮ ಪ್ರಾಜೆಕ್ಟ್ ಏನೇನು ನಡೀತಾ ಇದೆ ಈ ಥರ ಒಂದು ಡಿಸೈನ್ಸ್ನ ರೆಡಿ ಮಾಡಿ ಕೊಟ್ಟಿರ್ತೀವಿ. ಎಲ್ಲ ಕವರಿಂಗ್ ಬ್ಲಾಕ್ಸ್ಗಳು ಪ್ರಾಪರಾಗಿ ಕೊಟ್ಟಿದ್ದಾರೆ. ಮೊದಲನೇದಾಗಿ ನೋಡ್ಕೊಳ್ಳಿ. ಸೊ ದಟ್ ಈ ಕವರಿಂಗ್ ಬ್ಲಾಕ್ ಕೊಡೋ ಉದ್ದೇಶ ಏನಂತ ಅಂದರೆ ಸೊ ಕಾಂಕ್ರೀಟ್ ಹಾಕಿದ್ಮೇಲೆ ಪ್ಯಾಕಿಂಗು ನೀಟಾಗಿ ಆಗುತ್ತೆ. ಅಂದರೆ ಈ ಸೆಂಟ್ರಿಂಗಿಗೆ ಇದು ಟಚ್ ಆಗೋದಿಲ್ಲ. ಇದು ಸ್ಲ್ಯಾಬು ಕವರಿಂಗ್ ಕೊಡಬೇಕಾಗುತ್ತೆ. ಎರಡನೇದಾಗಿ ಬಂದು ಇಲ್ಲಿ ನೋಡ್ತಾ ಇದ್ರಲ್ಲ ಬೀಮ್ಗಳಿಗೂ ಕೂಡ ಈ ಥರ ಕವರಿಂಗ್ ಕೊಡಬೇಕಾಗುತ್ತೆ. ಸೊ ದಟ್ ಕಾಂಕ್ರೀಟ್ ಹಾಕಿದಾಗ ಸುತ್ತಲೂ ನೀಟಾಗಿ ಕಾಂಕ್ರೀಟ್ ಕವರ್ ಇತ್ತು ಅಂದರೆ ಪ್ಯಾಕಿಂಗು ಸ್ಟ್ರೆಂತ್ ತುಂಬ ಚೆನ್ನಾಗಿರುತ್ತೆ. ಮೊದಲನೇ ಅಬ್ಸರ್ವೇಷನ್. ಎರಡನೇ ಅಬ್ಸರ್ವೇಷನ್ ಏನು ಮಾಡಬೇಕಂತ ಅಂದರೆ ನೀವು ನೋಡಿ ಇವರು ಸೆಂಟ್ರಿಂಗ್ ಎಲ್ಲ ಹೊಡೆದಿರ್ತಾರೆ. ಈ ಸೆಂಟ್ರಿಂಗ್ ಲೈನು ಪ್ರಾಪರ್ ಆಗಿದೆಯಾ ಅದನ್ನು ನೋಡ್ಕೋಬೇಕು. ಯಾಕಂದರೆ ಒಂದು ಸರಿ ಕಾಂಕ್ರೀಟ್ ಹಾಕಿ ನೆಕ್ಸ್ಟ್ ಡೇ ಇದನ್ನು ತೆಗೆದಾಗ ಈ ಲೈನ್ ಕರೆಕ್ಟಾಗಿಲ್ಲ ಅಂತ ಅಂದರೆ ಪ್ರಾಬ್ಲಮ್ ಏನಾಗುತ್ತೆ. ಸೊ ಒಂದೇ ಇವನ್ ಆಗಿ ಬೀಮ್ಸ್ಗಳು ಬರೋದಿಲ್ಲ, ಚೆನ್ನಾಗಿರೋದಿಲ್ಲ. ಇದು ಎರಡನೇ ಅಬ್ಸರ್ವೇಷನ್, ಸೆಂಟ್ರಿಂಗ್ ಪ್ರಾಪರ್ ಆಗಿದೆಯಾ ಅಂತ. ಇವಾಗ ನೋಡಿ ಇವರು ಸೆಂಟ್ರಿಂಗ್ ಎಲ್ಲ ಬಿಫೋರ್ ಕಾಂಕ್ರೀಟಿಂಗ್ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಎಲ್ಲೆಲ್ಲಿ ಹೋಲ್ಗಳು ಜಾಸ್ತಿ ಇದೆಯೋ ಅಂದರೆ ಓಪನಿಂಗ್ಸ್ಗಳು ಜಾಸ್ತಿ ಇದೆಯೋ ಅಲ್ಲೆಲ್ಲ ಏನು ಮಾಡಬೇಕು, ಇವರು ಕವರಿಂಗ್ ಮಾಡಬೇಕು. ಸೊ ಇದನ್ನು ಕಾಲಮ್ ಸೈಡಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಇದು ಎಕ್ಸಾಕ್ಟಾಗಿ ಈ ಥರ ಓಪನಿಂಗ್ಸ್ಗಳು ಏನಿದೆ ಸೊ ಇದನ್ನು ಮುಚ್ಚಬೇಕು ಬಿಫೋರ್ ಕಾಂಕ್ರೀಟಿಂಗ್. ಸೊ ಮೂರನೇ ಅಬ್ಸರ್ವೇಷನ್ ನೀವೇನು ಮಾಡಬೇಕಾಗುತ್ತೆ ಅಂತ ಅಂದರೆ ಸೊ ಲ್ಯಾಪಿಂಗ್ ಲೆಂತ್. ಸ್ಟ್ರಕ್ಚರಲ್ ಡ್ರಾಯಿಂಗ್ ಪ್ರಕಾರ ನಿಮ್ದೆಲ್ಲ ಕಾಲಮು ಸ್ಲ್ಯಾಬು ಎಲ್ಲ ಕಟ್ಟಿರ್ತಾರೆ. ಕನ್ಸಿಲ್ಡ್ ಬೀಮ್, ಇದೆಲ್ಲ ಕನ್ಸಿಲ್ಡ್ ಬೀಮ್ ಅಂತ ಕರೀತಾರೆ. ಇದನ್ನು ಕೂಡ ಹಾಕಿರ್ತಾರೆ. ನೆಕ್ಸ್ಟ್ ಏನಾಗುತ್ತೆ, ಈ ಲ್ಯಾಪಿಂಗ್ ಲೆಂತಲ್ಲಿ ತುಂಬ ಜನ ನಿಗಾ ವಹಿಸೋದಿಲ್ಲ. ಲ್ಯಾಪಿಂಗ್ ಲೆಂತ್ ಅಂತ ಅಂದರೆ ನೋಡಿ, ಒಂದು ಕಾಲಮ್ ಹೈಟನ್ನು ಮೇಲೆ ಮತ್ತೆ ಜಾಯಿಂಟ್ ಮಾಡಬೇಕಾದ್ರೆ ಇನ್ನೊಂದು ರಾಡನ್ನು ಸೊ ಇದಕ್ಕೆ ಸ್ಪೆಸಿಫಿಕ್ಕಾಗಿ ಇಷ್ಟೇ ಹೈಟ್ ಅಂತ ಇರಬೇಕು. ಫಾರ್ ಎಕ್ಸಾಂಪಲ್ ಈ ರಾಡನ್ನು ನೋಡಿ, ಇದು 16 mm ರಾಡ್ ಯೂಸ್ ಮಾಡಿದ್ವಿ. 16 mm ಇಂಟು 50 ಟೈಮ್ಸು ಜಾಸ್ತಿ ಇರಬೇಕು ನೆಕ್ಸ್ಟ್ ನೀವು ಲ್ಯಾಪಿಂಗ್ ಮಾಡಬೇಕಂತ ಅಂದರೆ. ಫಾರ್ ಎಕ್ಸಾಂಪಲ್ ನೀವು 16 mm ಯೂಸ್ ಮಾಡ್ತಿದ್ರೆ 60 ಇಂಟು ಸೊ ನೀವು 50 ಮಾಡಿ. 16 ಇಂಟು 50 ಮಾಡಿದಾಗ ನಿಮ್ಗೆ ಎಷ್ಟು ಬರುತ್ತೋ ಆ ಲೆಂತ್ ಮಿನಿಮಮ್ ಇರಲೇಬೇಕು. ಅಂದರೆ ಸಾಮಾನ್ಯವಾಗಿ ಸ್ಲ್ಯಾಬ್ ಆದಮೇಲೆ 1 ಅಡಿ ಅಥವಾ ಅರ್ಧ ಅಡಿ ಏನಾದರೂ ಇದ್ದರೆ ಕಂಪಲ್ಸರಿ ನೀವು ಲ್ಯಾಪಿಂಗ್ ಆದಮೇಲೆ ಮೌಲ್ಡ್ ಕಾಂಕ್ರೀಟಿಂಗ್ ಮಾಡಬೇಕು. ಇಲ್ಲಾಂದರೆ ಮತ್ತೆ ಅದಕ್ಕೆ ವೆಲ್ಡಿಂಗ್ ಮಾಡಿ ಅದೆಲ್ಲ ಸಮಸ್ಯೆಗಳಾಗುತ್ತೆ. ನೆಕ್ಸ್ಟ್ ಅಬ್ಸರ್ವೇಷನ್ ಏನು ಮಾಡಬೇಕಂತ ಅಂದರೆ ಎಲೆಕ್ಟ್ರಿಕಲ್ ಕಾಂಡ್ಯೂಟಿಂಗ್. ಈ ಎಲೆಕ್ಟ್ರಿಕಲ್ ಕಾಂಡ್ಯೂಟಿಂಗು ಸೊ ನೀಟಾಗೆ ಪ್ರಾಪರಾಗಿದೆಯಾ ಅಂತ ಒಂದು ಅಬ್ಸರ್ವೇಷನ್ ಇಟ್ಕೋಬೇಕು. ಯಾವ ಥರ ಪ್ರಾಪರಾಗಿ ಕರೆಕ್ಟಾಗಿದೆಯಾ ಅಂತ ನೋಡ್ಕೋಬೇಕಂದ್ರೆ ಮನೇಲಿ MCB ಎಲ್ಲಿ ಬರುತ್ತೆ ಎಲ್ಲ ಪಾಯಿಂಟ್ಸ್ಗಳು ಅಲ್ಲೇ ಸರ್ಕ್ಯೂಟ್ಗಳು ಕನೆಕ್ಟಿವಿಟಿ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಈ ಮೌಲ್ಡ್ ಕಾಂಕ್ರೀಟಿಂಗಲ್ಲಿ ರೆಸಿಡೆನ್ಷಿಯಲ್ ಮನೆಗಳಲ್ಲಿ ಏನಾಗುತ್ತೆ, ಸೊ ಈ ಕಿಚನ್ಗೆ ಬೇರೆ ಲೈನ್ ಹೋಗಬೇಕು, ಅಂದರೆ ಸರ್ಕ್ಯೂಟ್ ಬೇರೆ ಹೋಗಬೇಕು. ಮತ್ತು ಬಾತ್ರೂಮ್ಗೆ ಸರ್ಕ್ಯೂಟ್ ಬೇರೆ ಹೋಗಬೇಕು, ಬೆಡ್ರೂಮ್ಗೆ ಸರ್ಕ್ಯೂಟ್ ಬೇರೆ ಹೋಗಬೇಕು. ಇಲ್ಲೆಲ್ಲ ನೀವು ನೋಡ್ತಾ ಇದ್ದೀರಾ ಟೋಟಲಿ 1 2 3 4 5 ಪೈಪ್ಸ್ಗಳಿದೆ. ಆ 5 ಪೈಪಲ್ಲಿ ಒಂದು ಕಿಚನ್ಗೆ ಹೋಗಿದೆ, ಒಂದು ಅಲ್ಲಿ ಜನರಲ್ ಟಾಯ್ಲೆಟ್ ಬರುತ್ತೆ ಅಲ್ಲೂ ಹೋಗಿದೆ, ಇನ್ನೊಂದು ಬಂದು ಬೆಡ್ರೂಮ್ಗೆ ಹೋಗಿದೆ, ಮತ್ತು ನೆಕ್ಸ್ಟ್ ಬಂದು ಒಂದು ಲಿವಿಂಗ್ ಹಾಲ್ಗೆ ಹೋಗಿದೆ, ಇನ್ನೊಂದು ಬಂದು ಕನೆಕ್ಟಿವಿಟಿ ಬಂದು ಈ ಕಾಮನ್ ಏರಿಯಾಗೆ ಹೋಗಿದೆ. ಈ ಸರ್ಕ್ಯೂಟಲ್ಲಿ ಏಜ್ ಸರ್ಕ್ಯೂಟ್ ಅಂತ ಬರುತ್ತೆ ಮತ್ತು ಲೈಟಿಂಗ್ ಸರ್ಕ್ಯೂಟ್ ಅಂತ ಬರುತ್ತೆ. ಏಜ್ ಸರ್ಕ್ಯೂಟ್ ಅಂತ ಅಂದರೆ ಒಂದು ಕಾಮನ್ನಾಗಿ ಅರ್ಥ ಮಾಡ್ಕೊಳ್ಳಿ ನೀವು. ಏಜ್ ಸರ್ಕ್ಯೂಟ್ ಅಂತ ಅಂದರೆ ಈ ಬಾತ್ರೂಮು ಕಿಚನ್ನು ಎಲ್ಲೆಲ್ಲಿ AC ಬರುತ್ತೆ, ಫ್ರಿಡ್ಜ್ ಬರುತ್ತೆ, ವಾಷಿಂಗ್ ಮಿಷಿನ್ ಬರುತ್ತೆ, ಅಂದರೆ ಯಾವುದು UPS ಅಲ್ಲಿ ರನ್ ಆಗಬಾರ್ದು ಅಂತ ಅಂದ್ಕೊಂಡಿರ್ತೀವಿ. ಅದಕ್ಕೆ ಸಪ್ರೇಟ್ ಸರ್ಕ್ಯೂಟ್ಗಳನ್ನ ಕೊಡಬೇಕಾಗುತ್ತೆ. ಸೊ UPS ಅಲ್ಲಿ ಯಾವ್ದು ರನ್ ಆಗಬೇಕು, ಫಾರ್ ಎಕ್ಸಾಂಪಲ್ ಫ್ಯಾನ್ ಇರ್ಬೋದು, TV ಇರ್ಬೋದು, ಅಥವಾ ಲೈಟ್ ಪಾಯಿಂಟ್ಗಳಿರ್ಬೋದು, ಅದು ಬಂದು ಲೈಟಿಂಗ್ ಸರ್ಕ್ಯೂಟಲ್ಲಿ ಕೊಡಬೇಕಾಗುತ್ತೆ. ಆ ಸರ್ಕ್ಯೂಟ್ಗಳು ಪ್ರಾಪರ್ ಆಗಿದೆಯಾ ಅಂತ ನೋಡ್ಕೋಬೇಕು. ಇನ್ನು ನೆಕ್ಸ್ಟ್ ಅಬ್ಸರ್ವೇಷನ್ ಏನಂತ ಅಂದರೆ ಈ ಲಿವಿಂಗ್ ಹಾಲ್. ಇದು ಲಿವಿಂಗ್ ಹಾಲ್ಗೆ ಫ್ಯಾನ್ ಬಾಕ್ಸ್ಗಳು ಕರೆಕ್ಟಾಗಿದೆಯಾ ನೋಡ್ಕೋಬೇಕು. ಸ್ಪಾಟ್ಲೈಟ್ ಬೇಕಂದರೆ ಸ್ಪಾಟ್ಲೈಟ್ ಪಾಯಿಂಟ್ಸ್ಗಳನ್ನ ಕೊಟ್ಟಿದ್ದಾರೆ, ನೋಡ್ಕೋಬೇಕಾಗತ್ತೆ. ಮತ್ತು ನೀವೇನಾದರೂ ಲಿವಿಂಗಲ್ಲಿ ಫಾಲ್ ಸೀಲಿಂಗ್ ಮಾಡೋದಾದರೆ ಸ್ಪಾಟ್ಲೈಟ್ಗಳ ಅವಶ್ಯಕತೆ ಇರೋದಿಲ್ಲ. ಅಥವಾ ನೀವೇನಾದರೂ ಇದು ಸೀಲಿಂಗ್ ಮಾಡಲ್ಲ ಅಂತ ಅಂದರೆ ಫಾಲ್ ಸೀಲಿಂಗ್ ಲಿವಿಂಗ್ ಹಾಲಲ್ಲಿ ಸ್ಪಾಟ್ಲೈಟ್ಗಳನ್ನ ಅವಶ್ಯಕತೆ ಇರುತ್ತೆ. ಇನ್ನು ನೀವು ಬೆಡ್ರೂಮ್ ಅಂತ ಬಂದಾಗ ನೋಡಿ, ಈ ಫ್ಯಾನ್ ಬಾಕ್ಸ್ ಏನು ಕೊಡ್ತೀರಾ ಅದು ವಾರ್ಡ್ರೂಬ್ ಎಲ್ಲಿ ಬರ್ತಿದೆ ನೋಡಿಕೊಂಡು. ಈ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಕೊಟ್ಟಿರೋದ್ರಲ್ಲಿ ಏನಾಗುತ್ತೆ, ವಾರ್ಡ್ರೂಬ್ ಬಂದು ಆ ಸೈಡ್ ಬರುತ್ತೆ. ಅಲ್ಲಿಂದ ಏನು ಮಾಡ್ತಾರೆ 2 feet ಬಿಟ್ಟು ಅದಾದಮೇಲೆ ಸೆಂಟ್ರ್ ತೊಗೊಂಡು ಈ ಫ್ಯಾನ್ ಬಾಕ್ಸ್ನ ಕೊಡ್ತಾರೆ. ಆ ಥರ ಪ್ರಾಪರಾಗಿ ಕೊಟ್ಟಿದ್ದಾರಾ ಇಲ್ವಾ ಅಂತ ಒಂದು ಅಬ್ಸರ್ವೇಷನ್ ನೋಡ್ಕೋಬೇಕಾಗತ್ತೆ.
ಮತ್ತು ಬೆಡ್ರೂಮಲ್ಲಿ ಎ ಸಿ ಬೇಕಾ ಬೇಡವಾ. ಸೊ ಬಿಫೋರ್ ಮೌಲ್ಡ್ ಕಾಂಕ್ರೀಟಿಂಗ್ಗೆ ಡಿಸೈಡ್ ಮಾಡಿಕೊಂಡ್ರೆ ಈ ಥರ ಪೈಪ್ ಹಾಕ್ಕೊಂಡ್ರೆ, ಫಾರ್ ಎಕ್ಸಾಂಪಲ್ ನಾವು ಇಲ್ಲಿ ಎ ಸಿ ಕೊಡ್ತಾ ಇದ್ದೀವಿ, ಹಂಗಾಗಿ ಡ್ರಾಪ್ ಇಟ್ಕೊಂಡಿದ್ದೀವಿ, ಇದನ್ನು ನಾವು ಎ ಸಿ ಇನ್ಸ್ಟಾಲೇಷನ್ಗೆ ಯೂಸ್ ಮಾಡ್ಕೋಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಒಂದು ಮೌಲ್ಡ್ ಕಾಂಕ್ರೀಟ್ ಮಾಡಬೇಕಾದ್ರೆ ನೀವು ಅಷ್ಟೇ ಸಿಮೆಂಟ್ ಖರ್ಚು ಮಾಡಿರ್ತೀರಾ, ದುಡ್ಡು ಖರ್ಚು ಮಾಡಿರ್ತೀರಾ, ಪ್ಲಸ್ ಅಷ್ಟೇ ಮ್ಯಾನ್ ಪವರ್ ಕೂಡ ಖರ್ಚು ಮಾಡಿರ್ತೀರಾ. ಬಟ್ ನೀವು ಮಾಡೋ ಪ್ರೋಸೆಸ್ಸು ಒಂದು ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆದಾಗ ಬಟ್ ನಾವು ಅಂದ್ಕೊಂಡಿರೋ ಸ್ಟ್ರೆಂತ್ ನಿಮಗೆ ಸಿಗೋದಿಲ್ಲ. ಸೊ ಹಾಗಾಗಿ ನೀವೇನೇ ವರ್ಕ್ ಮಾಡೋದಕ್ಕಿಂತ ಮುಂಚೆ, ಎಸ್ಪೆಷಲಿ ಮನೆ ಕಟ್ಟೋ ವರ್ಕ್, ಸೊ ನಿಮಗೆ ಇದ್ರ ಬಗ್ಗೆ ನಾಲೆಡ್ಜ್ ಇಲ್ಲ ಅಂತ ಅಂದರೆ ಸ್ವಲ್ಪ ತಿಳ್ಕೊಳಕ್ಕೆ ಟ್ರೈ ಮಾಡಿ. ಮತ್ತು ಟೆಕ್ನಿಕಲ್ ಆಗಿರೋ ಪರ್ಸನ್ನ ಕರೆದು ಒಂದ್ಸರಿ ಸೈಟ್ ವಿಸಿಟ್ ಮಾಡಿಸಿ. ಅವರೆಲ್ಲ ಏನು ಮಾಡ್ತಾರೆ, ಇದೇ ಫೀಲ್ಡಲ್ಲಿ ಇರೋದ್ರಿಂದ ಸೊ ಕರೆಕ್ಟಾಗಿ ಮಾಡ್ತಾ ಇದ್ದಾರಾ ಇಲ್ವಾ ಅಂತ ಅಂದ್ಬಿಟ್ಟು ಎಲ್ಲ ಚೆಕ್ ಮಾಡ್ತಾರೆ. ಸೊ ನೀವು ದುಡ್ಡಂತೂ ಸ್ಪೆಂಡ್ ಮಾಡ್ತಾ ಇರ್ತೀರಾ, ಸೊ ರಿಸೋರ್ಸ್ ಹಾಕ್ತಾ ಇರ್ತೀರಾ, ಪ್ರಾಪರ್ ಡಿಸೈನು, ಪ್ರಾಪರ್ ಟೆಕ್ನಿಕಲ್ ಗೈಡೆನ್ಸ್ ಇಲ್ಲ ಅಂತ ಅಂದರೆ ನೀವೇನು ಇನ್ವೆಸ್ಟ್ ಮಾಡ್ತೀರಾ ಮನೆ ಮೇಲೆ, ಅಥವಾ ಏನು ನೀವು ದುಡ್ಡು ಹಾಕ್ತೀರಾ, ಅದೆಲ್ಲ ಪಕ್ಕ ಒಳ್ಳೆ ಕ್ವಾಲಿಟಿ ಬರಲಿಲ್ಲ ಅಂತ ಅಂದಾಗ ನೀವು ಹಾಕಿರೋ ದುಡ್ಡಿಗೆ ಬೆಲೆ ಇರೋದಿಲ್ಲ. ಹಾಗಾಗಿ ನೀವು ಏನೇ ಒಂದು ಸಿವಿಲ್ ವರ್ಕ್ ಮಾಡೋದಕ್ಕಿಂತ ಮುಂಚೆ ಮಾಡ್ತಾ ಇರೋದು ಪ್ರಾಪರ್ ಆಗಿದೆಯಾ ಇಲ್ವಾ ಅಂತ ಒಂದ್ಸರಿ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ. ಇದೆಲ್ಲ ಏನಂದರೆ ಪರ್ಮನೆಂಟ್ ವರ್ಕ್ಸ್. ಮೌಲ್ಡ್ ಕಾಂಕ್ರೀಟಿಂಗ್ ಮಾಡಬೇಕಾದ್ರೆ ಸೊ ಇದೆಲ್ಲ ಪರ್ಮನೆಂಟ್ ವರ್ಕ್ಸ್. ಒಂದು ಸರಿ ಕಾಂಕ್ರೀಟಿಂಗ್ ಆದಮೇಲೆ ಮತ್ತೆ ಪೈಪ್ಗಳು ಕೊಡೋಕ್ಕಾಗಲ್ಲ, ಜೂಲ ಕೊಡೋಕ್ಕಾಗಲ್ಲ, ಕೆಲವು ಅಡಿಷ್ನಲ್ ಪಾಯಿಂಟ್ಸ್ಗಳನ್ನ ಕೊಡೋದಕ್ಕಾಗೋದಿಲ್ಲ, ವೈಬ್ರೇಟ್ರ್ ಮತ್ತೆ ಹಾಕೋಕ್ಕೂ ಆಗೋದಿಲ್ಲ. ಈ ಥರ ನೆಗೆಟಿವ್ ಪಾಯಿಂಟ್ಸ್ಗಳು ತುಂಬಾ ಇರುತ್ತೆ. ಸೊ ಹಾಗಾಗಿ ಎಸ್ಪೆಷಲಿ ಮೌಲ್ಡ್ ಹಾಕಬೇಕಾದ್ರೆ ಅಥವಾ ಗೋಡೆ ಕಟ್ಟಬೇಕಾದ್ರೆ ಫಸ್ಟ್ ಕೋರ್ಸು ಇದನ್ನೆಲ್ಲ ನೀವು ಗಮನದಲ್ಲಿ ಇಟ್ಕೊಂಡು ಸೊ ನೀಟಾಗಿ ಮಾಡಿದ್ರೆ ಸೊ ನಿಮ್ಮ ಮನೆ ತುಂಬಾ ಕ್ವಾಲಿಟಿಯಾಗಿ ಬರುತ್ತೆ, ಮತ್ತು ನೀವು ಹಾಕಿರೋ ದುಡ್ಡಿಗೆ ವರ್ತಿರುತ್ತೆ. ಅದೇ ಥರ ಡಿಸೈನ್ ಮತ್ತು ಮಾಡ್ರನ್ನಾಗಿ ಬರುತ್ತೆ. ಥ್ಯಾಂಕ್ ಯು ವ್ಯೂವರ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.